ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಈ ಹೇಳೋ 5 ಮಿಸ್ಟೇಕ್ನ ನೀವು ಮಾಡಿದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಿಲ್ಲ. ಈ 5 ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ. ಈ 5 ಮಿಸ್ಟೇಕ್ ನೀವು ಮಾಡಿದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಿಲ್ಲ. ಸೊ ಬನ್ನಿ ಗೈಸ್, ಆ 5 ಮಿಸ್ಟೇಕ್ ಯಾವುದಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇರೋರು ಬೇಗ ಹೋಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ತುಂಬ ಜನ ಯೂಟ್ಯೂಬ್ನಲ್ಲಿ ಮಾಡುವಂಥ ತಪ್ಪು ಏನಪ್ಪ ಅಂದರೆ ತುಂಬ ಜನರನ್ನು ಕಾಪಿ ಮಾಡೋದು. ನೋಡಿ, ಕಾಪಿ ಅನ್ನೋದು ಏನಿದೆ ಅದಕ್ಕೆ ತನ್ನದೇ ಆದ ಡಿಫ್ರೆಂಟ್ ಅರ್ಥವಿದೆ. ಕೆಲವೊಬ್ರು ತಿಳ್ಕೊಂಡಿದ್ದಾರೆ ಕಾಪಿ ಅಂದರೆ ಈಗ ನಾವೊಂದು ವಿಡಿಯೋ ಹಾಕಿರ್ತೀವಿ, ಆ ವಿಡಿಯೋ ಇನ್ನೊಬ್ರು ಅದನ್ನೇ ಅದೇ ಥರ ವಿಡಿಯೋವನ್ನು ಹಾಕಿದರೆ ಅದು ಕಾಪಿ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದು ಕಾಪಿ ಅಲ್ಲ. ಕಾಪಿ ಅಂದರೆ ನೀವು ಮಾಡೋ ವಿಡಿಯೋನ ಅದೇ ಥರ ಸೇಮ್ ಡಿಕ್ ಟು ಡೇ ಆ್ಯಕ್ಷನ್ ಅಂದರೆ ಮಾತು ಸೇಮ್ ಟು ಸೇಮ್ ಮಾಡಿದರೆ ಅದು ಕಾಪಿ ಆಗುತ್ತೆ. ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಬಂದಿರುತ್ತೆ. ಸೊ ಆ ಒಂದು ಅಪ್ಡೇಟ್ ಬಗ್ಗೆ ನಾವು ಒಂದು ವಿಡಿಯೋನ ಮಾಡಿ ಹಾಕಿರ್ತೀವಿ, ಅದೇ ಥರ ಬೇರೆಯವ್ರಿಗೆ ಅದೊಂದು ಅಪ್ಡೇಟ್ ಬಂದಿರುತ್ತೆ, ಅವರು ಕೂಡ ಆ ಥರ ವಿಡಿಯೋಗಳನ್ನು ಮಾಡಿ ಹಾಕಿರ್ತಾರೆ. ಅದನ್ನು ನಾವು ಕಾಪಿ ಅನ್ನೋದಕ್ಕೆ ಬರೋದಿಲ್ಲ ಗೈಸ್. ಅವರು ವಿಡಿಯೋನ ಮಾಡಿ ಹಾಕಬೇಕು, ನಾವು ಯೂಟ್ಯೂಬರ್ಸ್ ನಾವು ಕೂಡ ವಿಡಿಯೋನ ಮಾಡಿ ಹಾಕ್ಬೋದು. ಸೊ ಇದನ್ನು ಕಾಪಿ ಅನ್ನೋದಕ್ಕೆ ಬರೋದಿಲ್ಲ ಗೈಸ್. ಸೊ ಕಾಪಿ ಏನಕ್ಕೆ ಅನ್ಬೋದು ಅಂದರೆ, ಯಾವುದೇ ಒಂದು ಯೂಟ್ಯೂಬರ್ಸ್ ಮಾಡಿ ಹಾಕಿರೋ ಆ ವಿಡಿಯೋನ ಅವರು ಮಾಡೋ ಅವರು ಮಾಡೋ ರಿಯಾಕ್ಷನ್ಸ್ನ ಕಾಪಿ ಮಾಡಿಬಿಟ್ಟು, ಅವರು ಬೇದ್ರು ಅಂದರೆ ಬೈಯೋದು, ಅವ್ರು ನಕ್ಕರು ಅಂದರೆ 2 ನಿಮಿಷ ನೀವು ಬಿಟ್ಟು ನಕ್ಕರು ಅಂದರೆ ನೀವು 2 ನಿಮಿಷ ಬಿಟ್ಟು ನಗೋದು, ಅವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅದೇ ಥರ ನೀವು ಡಿಕ್ ಟು ಕಾಪಿ ಮಾಡಿದರೆ ಮಾತ್ರ ಅದು ಕಾಪಿ ಅನಿಸ್ಕೊಳ್ಳುತ್ತೆ. ಆ ಥರ ಕಾಪಿ ಮಾಡಿದರೆ ನಿಮಗೆ ಕಾಪಿ ರೈಟ್ಸ್ ಕೂಡ ಬರುತ್ತೆ. ಸೊ ಯಾವುದೇ ಒಂದು ಯೂಟ್ಯೂಬರ್ಸನ್ನು ಒಳ್ಳೆ ವಿಡಿಯೋನ ಒಳ್ಳೆ ಕಂಟೆಂಟನ್ನು ತಗೊಂಡು ನೀವು ವಿಡಿಯೋಗಳನ್ನು ಮಾಡಿ ಹಾಕ್ಬೋದು. ಸೊ ಯಾವುದೇ ಒಂದು ಯೂಟ್ಯೂಬರ್ಸ್ನ ಕಂಟೆಂಟ್ನ ನೋಡಿಬಿಟ್ಟು ನೀವು ವಿಡಿಯೋ ಮಾಡಿದರೆ ಅದು ತಪ್ಪೇ ಇಲ್ಲ. ಈಗ ನಾವು ಕೂಡ ಗೂಗಲ್ ಯೂಟ್ಯೂಬನ್ನು ನೋಡಿಬಿಟ್ಟು ನಾವು ಕೂಡ ವಿಡಿಯೋಗಳನ್ನು ಮಾಡಿ ಹಾಕೋದು. ಸೊ ಇದು ತಪ್ಪೇ ಇಲ್ಲ. ಅಂದರೆ ಕನ್ಸಿಸ್ಟೆನ್ಸಿಯನ್ನು ತುಂಬ ಜನ ಮೇಂಟೈನ್ ಮಾಡೋದಿಲ್ಲ. ಇವಾಗ ಯಾವುದೇ ಒಂದು ವಿಚಾರ ಇಟ್ಕೊಂಡು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರಾ, ಕೆಲವೊಂದಿಷ್ಟು ದಿನ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ, ಇನ್ನು ಕೆಲವೊಂದಿಷ್ಟು ದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರಾ. ಇದರಿಂದ ನಿಮ್ಮ ಚಾನಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಗೈಸ್, ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕಾಗುತ್ತೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಬರಲಿಲ್ಲ, ವ್ಯೂಸ್ ಬರಲಿಲ್ಲ, ವಾಚ್ ಟೈಮ್ ಬರಲಿಲ್ಲ ಅಂತ ನೀವು ವಿಡಿಯೋನ ಮಾಡೋದನ್ನು ನಿಲ್ಲಿಸಬಾರ್ದು. ಆಗಲಿಲ್ಲ ಅಂದ್ರೂ ಸೊ ನೀವು ವಿಡಿಯೋಗಳನ್ನು ಡೈಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂಥ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್, ಇನ್ನು ಥರ್ಡ್ ಬಂದುಬಿಟ್ಟು ಬ್ಯಾಡ್ ಥಂಬ್ನೇಲ್. ನೀವು ಬ್ಯಾಡ್ ಥಂಬ್ನೇಲನ್ನು ಇವಾಗ ಯೂಟ್ಯೂಬ್ನಲ್ಲಿ ನೀವು ಯಾವುದೇ ಒಂದು ವಿಡಿಯೋನ ಹಾಕಬೇಕಾದ್ರೆ ನಿಮ್ಮ ಒಂದು ಥಂಬ್ನೇಲನ್ನು ಹಾಕಬೇಕಾದ್ರೆ, ಥಂಬ್ನೇಲ್ ಅಂದರೆ ನಾನು ಮೊದಲಿಗೆ ಹಾಕಿದ್ದೇನೆಲ್ಲ ಫೋಟೋ, ಆ ಥರ ಆ ಫೋಟೋನ ಅಟ್ರಾಕ್ಟಿವ್ ಆಗಿ ನೀವು ಇಂಟ್ರೆಸ್ಟಿಂಗ್ ಆಗಿ ಆ ಒಂದು ಫೋಟೋನ ಹಾಕಬೇಕು, ಆ ಒಂದು ಥಂಬ್ನೇಲನ್ನು ಹಾಕಬೇಕಾಗುತ್ತೆ. ನಿಮ್ಮ ಒಂದು ಥಂಬ್ನೇಲನ್ನು ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ಹಾಕಬೇಕಾಗುತ್ತೆ. ಒಂದು ಒಳ್ಳೆ ಚೆನ್ನಾಗಿರುವಂಥ ಥಂಬ್ನೇಲನ್ನು ಹಾಕಬೇಕಾಗುತ್ತೆ. ಯಾವುದೇ ಬ್ಯಾಡ್ ಥಂಬ್ನೇಲನ್ನು ಹಾಕೋದಕ್ಕೆ ಹೋಗಬೇಕು. ಒಂದು ಒಳ್ಳೆ ಥಂಬ್ನೇಲನ್ನು ಹಾಕಿ. ಇದು ಥರ್ಡ್ ಮಿಸ್ಟೇಕ್ ಗೈಸ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಓವರ್ ಥಿಂಕ್. ಇವಾಗ ಯೂಟ್ಯೂಬರ್ಸ್ ಏನಪ್ಪ ಅಂದ್ಕೊಂಡಿದ್ದಾರೆ, ನಮ್ಮ ಹತ್ರ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಇದ್ದರೆ ನಾವು ಯೂಟ್ಯೂಬ್ ಚಾನಲ್ ನಾವು ಮಾಡಿದ್ದು ವೇಸ್ಟ್ ಅಂತ ಅನ್ಕೋಬೋದು. ಯೂಟ್ಯೂಬ್ ಚಾನಲ್ ವೇಸ್ಟ್ ಅಂತ ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಹತ್ರ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದರೂ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲದೇ ಇದ್ದರು, ನಿಮ್ಮ ಹತ್ರ ಮೈಕ್ ಇಲ್ಲದೇ ಇದ್ದರು, ನಿಮ್ಮ ಹತ್ರ ಒಳ್ಳೆ ಲೈಟ್ಸ್ಗಳು ಇಲ್ಲದೇ ಇದ್ದರು, ಸೊ ಯಾವುದೇ ಇಲ್ಲದೇ ಇದ್ರೂ ಕೂಡ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಹುದು. ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ಗಳು ಇಲ್ಲ ಅಂತ ನೀವು ಓವರ್ ಥಿಂಕ್ ಮಾಡದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು SEO ನೀವು ಕಲಿಬೇಕಾಗುತ್ತೆ. SEO ಅಂದರೆ ಸರ್ಚಿಬಲ್ ಆಪ್ಟಿಮೈಸೇಷನ್. ಸೊ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಟೈಟಲ್ ಏನು ಹಾಕಬೇಕು, ಥಂಬ್ನೇಲ್ ಏನು ಹಾಕಬೇಕು, ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಬೇಕು ಅನ್ನೋದನ್ನು ನೀವು ಕಲಿಬೇಕಾಗುತ್ತೆ. ಸೊ ಗೈಸ್, ಯಾವ ಥರ ಹಾಕಿದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗ್ಬೋದು. ಪ್ರತಿದಿನ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಮಾತ್ರ ಆಗೋದಿಲ್ಲ. ನೀವು ಯಾವ ಥರ ಟೈಟಲ್ ಹಾಕ್ತೀರಾ, ಯಾವ ಥರ ಥಂಬ್ನೇಲ್ ಹಾಕ್ತೀರಾ, ಯಾವ ಥರ ಟ್ಯಾಗ್ಸ್ಗಳನ್ನು ಹಾಕ್ತೀರಾ, ಯಾವ ಥರ ನೀವು ಡಿಸ್ಕ್ರಿಪ್ಷನ್ನ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಸೊ ಅದ್ರ ಮೇಲೆ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತೆ ಗೈಸ್. ಇಷ್ಟಾಗಿತ್ತು 5 ಮಿಸ್ಟೇಕ್ಗಳು. ಈ 5 ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಗೈಸ್. ಅಲ್ಲಿವರೆಗೂ ಬಾಯ್, ಲವ್ ಯು, ಪೀಸ್, ಟೇಕ್ ಕೇರ್, ಮತ್ತೆ ಸಿಗುವ.